ಸೂರಜ್ ರೇವಣ್ಣ ವಿರುದ್ಧ ಅಸಹಜ ಲೈಂಗಿಕ ದೌರ್ಜನ್ಯ ಆರೋಪ. ಇವತ್ತು ಆರೋಪಿ ಸೂರಜ್ ರೇವಣ್ಣ ಪೊಲೀಸ್ ಕಸ್ಟಡಿ ಅಂತ್ಯ ಆಗ್ತಾ ಇದೆ. 2 ಬಾರಿ ಕಸ್ಟಡಿಗೆ ಪಡೆದಿದ್ರು ಸಿಐಡಿ ಅಧಿಕಾರಿಗಳು. ಕೆಲ ವಿಚಾರಣೆ ಬಾಕಿ ಹಿನ್ನೆಲೆ 2 ದಿನ ಕಸ್ಟಡಿಯಲ್ಲಿದ್ದ ಸೂರಜ್ ಇವತ್ತು ಬಹುತೇಕ ಪರಪ್ಪನ ಅಗ್ರಹಾರವನ್ನ ಸೇರಲಿದ್ದಾರೆ ಸೂರಜ್ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ವಿಚಾರಣಾಧೀನ ಕೈದಿಯಾಗಿ ಸೂರಜ್ ಜೈಲು ಸೇರುವಂತ ಸಾಧ್ಯತೆ ಇದೆ. ಇವತ್ತು ಮಧ್ಯಾಹ್ನ ಕೋರ್ಟ್ಗೆ ಹಾಜರುಪಡಿಸಲಿದ್ದಾರೆ ಸಿಐಡಿ ಅಧಿಕಾರಿಗಳು. ಈಗಾಗಲೇ ವಿಚಾರಣೆಯನ್ನ ನಡೆಸ್ತಾ ಇದೆ. ಸ್ಥಳ ಮಹಾಜರನ್ನ ಮಾಡಲಾಗಿದೆ. 2 ಬಾರಿ ಕಸ್ಟಡಿಗೆ ಪಡ್ಕೊಂಡಿದ್ದಾರೆ. ಜಾಸ್ತಿ ದಿನಗಳ ಕಾಲ ಕಸ್ಟಡಿಯಲ್ಲಿ ಇಟ್ಕೊಳ್ಳೋದಕ್ಕೆ ಸಾಧ್ಯವಾಗೋದಿಲ್ಲ. ಕೋರ್ಟ್ ಕೂಡ ಅದಕ್ಕೆ ಅನುಮತಿಯನ್ನ ಕೊಡೋದಿಲ್ಲ. ಆ ಕಾರಣಕ್ಕಾಗಿ ಇವತ್ತು ಬಹುತೇಕ ಪರಪ್ಪನ ಅಗ್ರಹಾರವನ್ನ ಸೇರುವಂತ ಸಾಧ್ಯತೆ ಇದೆ. ವಿಚಾರಣಾಧೀನ ಕೈದಿಯಾಗಿ ಸೂರಜ್ ಜೈಲು ಸೇರುವಂತ ಸಾಧ್ಯತೆ ಬಹುತೇಕ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಇವತ್ತು ಮಧ್ಯಾಹ್ನ ಕೋರ್ಟ್ಗೆ ಹಾಜರುಪಡಿಸಲಿದ್ದಾರೆ ಸಿಐಡಿ ಅಧಿಕಾರಿಗಳು. ಕಸ್ಟಡಿ ಅಂತ್ಯವಾಗಿದೆ. ಸಾಕಷ್ಟು ತನಿಖೆಯನ್ನ ನಡೆಸಲಾಗಿದೆ. ಸ್ಥಳ ಮಹಾಜರನ್ನ ನಡೆಸಲಾಗಿದೆ. ಒಂದಷ್ಟು ಸಾಕ್ಷಿಗಳನ್ನ ಕಲೆ ಹಾಕಲಾಗಿದೆ. ಅವರ ಫೋನ್ ಸೇರಿದಂತೆ ವಾಟ್ಸ್ಆಪ್ ಚಾಟ್ ಸೇರಿದಂತೆ ಆಡಿಯೋಗಳು ಸೇರಿದಂತೆ ಕೆಲವೊಂದಷ್ಟು ವಿಚಾರವನ್ನು ಕೂಡ ತನಿಖೆ ಸಂದರ್ಭದಲ್ಲಿ ತಿಳ್ಕೊಳ್ಳಲಾಗಿದೆ. ಮತ್ತು ಸೂರಜ್ ಮೇಲೆ ಇರುವುದು 2 ಪ್ರಕರಣ. ಮೊದಲಿಗೆ ಒಬ್ಬ ಸಂತ್ರಸ್ತ ದೂರನ್ನ ಕೊಟ್ಟಿದ್ರು. ಕೆಲವು ದಿನಗಳಾದ ನಂತರ ಇನ್ನೊಬ್ಬ ಸಂತ್ರಸ್ತ ಸೂರಜ್ ಜೊತೆಗೆ ಇದ್ದಂತ, ಸೂರಜ್ ಆಪ್ತ ಅಂತ ಕರೆಸ್ಕೊಳ್ತಾ ಇದ್ದಂತ ಮತ್ತೊಬ್ಬ ಸಂತ್ರಸ್ತ ಅಂದ್ರೆ 2ನೇ ಸಂತ್ರಸ್ತ ಕೂಡ ಸೂರಜ್ ವಿರುದ್ಧ ದೂರನ್ನ ಕೊಟ್ಟಿದ್ರು. ಆ 2 ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ಥಳ ಮಹಾಜರನ್ನ ಮಾಡಲಾಗಿದೆ. ಈಗ ಆಲ್ರೆಡಿ ಮೆಡಿಕಲ್ ಟೆಸ್ಟಿಗೂ ಕೂಡ ಒಳಪಡಿಸಲಾಗಿತ್ತು. ಇದೆಲ್ಲದರ ಬೆನ್ನಲ್ಲೇ ಕಸ್ಟಡಿ ಅಂತ್ಯ ಆಗ್ತಾ ಇದೆ. ಇವತ್ತು ಬಹುತೇಕ ಪರಪ್ಪನ ಅಗ್ರಹಾರವನ್ನ ಸೂರಜ್ ಸೇರಲಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ವಿಚಾರಣಾಧೀನ ಕೈದಿಯಾಗಿ ಸೂರಜ್ ಜೈಲು ಸೇರುವಂತ ಸಾಧ್ಯತೆ ಬಹಳಷ್ಟು ಇದೆ. ಇವತ್ತು ಮಧ್ಯಾಹ್ನ ಕೋರ್ಟ್ಗೆ ಸಿಐಡಿ ಅಧಿಕಾರಿಗಳು ಹಾಜರುಪಡಿಸಲಿದ್ದಾರೆ. ಕೋರ್ಟ್ನಲ್ಲಿ ಏನೆಲ್ಲ ಬೆಳವಣಿಗೆ ಆಗುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಸೊ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸೂರಜ್ನನ್ನ ಸಾಕಷ್ಟು ವಿಚಾರಣೆಗೆ ಒಳಪಡಿಸಲಾಗಿತ್ತು. ಕೆಲವೊಂದಷ್ಟು ಸಾಕ್ಷಿಗಳನ್ನು ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ. ಸಂತ್ರಸ್ತರನ್ನು ಕೂಡ ವಿಚಾರಣೆ ಮಾಡಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಸೂರಜ್ ಕೂಡ ಒಬ್ಬ ಸಂತ್ರಸ್ತನ ವಿರುದ್ಧ ದೂರನ್ನ ನೀಡಿದ್ದಾರೆ. ಈ ಎಲ್ಲದರ ನಡುವೆ ಟ್ರ್ಯಾಪ್ ಮಾಡಲಾಗಿದೆ, ಟ್ರ್ಯಾಪ್ ಆಗಿದ್ದಾರೆ ಅನ್ನುವಂತ ವಿಚಾರ ಕೂಡ ಇದೆ. ಯಾರಿಗೆ ಟ್ರ್ಯಾಪ್ ಮಾಡಿದ್ರು, ಯಾಕೆ ಟ್ರ್ಯಾಪ್ ಆದ್ರು, ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಹೈ ಪ್ರೊಫೈಲ್ ಕೇಸ್ ಆಗಿರೋದ್ರಿಂದ ಸಹಜವಾಗಿಯೇ ಎಲ್ಲರ ಕುತೂಹಲಕ್ಕೂ ಕೂಡ ಈ ಪ್ರಕರಣ ಕಾರಣವಾಗಿದೆ. ಆಲ್ರೆಡಿ ತಮ್ಮ ಕೂಡ ಜೈಲಿನಲ್ಲಿದ್ದಾನೆ.